ಎಲ್ಲವ ನಿನ್ ಸೊಸೆ ಪುಣ್ಯಾತ್ ಗಿತ್ತಿ ಕರಿ ಅವಳನ್ನ. ನಾನು ಅವತ್ತೇ ಹೇಳಿಲ್ಲ ತಾಯಿ ಬೆಳೆಸಿದ ಮಗ ಜಾಲಿ ಮರ, ತಂದೆ ಬೆಳೆಸಿದ ಮಗ ತೆಂಗಿನ ಮರ ಅಂತ. ಇವತ್ತಾದ್ರೂ ಗೊತ್ತಾಯ್ತಾ ಅವಳಿಗೆ? ಮಾತಿಗೂ ನಾನ್ ಬೆಳೆಸಿದ ಮಗ ಅಂತ ಬೆಂತಡ್ಕೋತಾ ಇದ್ಲು. ಈಗೇನ್ ಹೇಳ್ತಾಳೆ? ಇಂಥ ಮಗನ ಇವಳು ಬೆಳೆಸ್ಬೇಕಾ? ಇಂಥ ಮಗನ ಇವಳು ಜನ್ಮ ಕೊಡ್ಬೇಕಾ? ಇಂಥ ಮಗನ್ ತಾಯಿ ಅಂತ ಇವಳು ಅನಿಸ್ಕೋಬೇಕಾ? ಆವತ್ತು ಇವಳು ಕೆನ್ನೆಗೆ ನಾನು ಒಂದೇ ಒಂದು ಏಟ್ ಹೊಡೆದೆ ಅಷ್ಟೇ, ಒಂದೇ ಒಂದು. ಅದು ಇವಳಿಗೆ ಮಹಾಪರಾಧ ಆಗೋಯ್ತು. ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಲು. ಅವತ್ತೇ ತಿರುಗಿಸಿ ನಾಳೆ ಕೆಟ್ಟ ನನ್ನ ಮಗನ ಹೊಡೆದಿದ್ದಿದ್ರೆ ಇವತ್ತು ಅವನ ದಾರಿ ತಪ್ಪಿರ್ಲಿಲ್ಲ. ವೀರಪ್ಪ ನಾಯಕನ್ಗೆ ಇಂಥ ಒಬ್ಬ ಮಗ ಇದ್ದಾನೆ ಅಂತ ಯಾರೂ ಹೇಳ್ತಿರ್ಲಿಲ್ಲ. ಸಾಧ್ಯ ಇಲ್ಲವಾ? ಅವನು ನನ್ನ ಮಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲವಾ? ಈ ವೀರಪ್ಪ ನಾಯಕನ ಮೈಯಲ್ಲಿ ಕಪ್ಪು ರಕ್ತ. ಎಲ್ ತಪ್ಪು ನಡೀತು, ಏನಾಯ್ತು ಅಂತ ನನಗೊಂದು ಅರ್ಥ ಆಗ್ತಿಲ್ಲವಾ? ನನಗೊಂದು ಅರ್ಥ ಆಗ್ತಿಲ್ಲ. ಆ ಇನ್ಸ್ಪೆಕ್ಟರ್ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ನನ್ನ ಮಗನ್ ನನ್ನ ಜೊತೆ ಕಳಿಸ್ಕೊಟ್ರು. ಆದ್ರೆ ಇವನು ತಪ್ಪಿಸ್ಕೊಂಡ್ಬಿಟ್ಟ. ಇರ್ಲಿ, ಎಲ್ಲಿ ಹೋಗ್ತಾನೆ? ಅವನು ಯಾವುದೇ ಪಾತಾಳದಲ್ಲಿ ಆಡ್ಕೊಂಡಿದ್ರು ನಾನು ಅವನ ಜೀವ ಸಹಿತ ಬಿಡಲ್ಲ. ಜೀವಂತವಾಗಾದ್ರೂ ಸರಿ, ಕೊಂದಾದ್ರೂ ಸರಿ, ನಾನು ಅವನ್ನ ಹಿಡಿದು ಸರ್ಕಾರಕ್ಕೆ ಒಪ್ಪಿಸ್ತೀನಿ. ಅಲ್ಲಿವರೆಗೂ ಈ ಮನೆ ಹೊಸಲ ನಾ ತುಳಿಯಲ್ಲ, ಒಂದು ಹನಿ ನೀರು ಕುಡಿಯಲ್ಲ.